ನನಗೆಲ್ಲ ಗೊತ್ತಾಗುತ್ತಾಳ. ನಿನಗ ನನ್ನ ಕಂಡ್ರ ಹೊಟ್ಟಿ ಉರಿ. ನನಗೆಲ್ಲ ಗೊತ್ತಾಗುತ್ತ. ನಾನು ನನ್ನ ಗಂಡನ ಜೊತೆ ಮಾತಾಡಕತ್ತಿದ್ನಲ್ಲ, ನಿನಗೆ ಹೊಟ್ಟಿ ಉರಿ. ನೀನು ಒಪ್ಕೊಲಿಲ್ಲಲ್ಲ ಆ ಹುಡುಗ, ಅದಕ್ಕೆ ನಿನಗೆ ಹೊಟ್ಟಿ ಉರಿ. ಈಗ ನನ್ನ ಜೊತೆ ಮಾತಾಡಕತ್ತಾರಲ್ಲ, ಅದಕ್ಕೆ ನಿನಗೆ ಹೊಟ್ಟಿ ಉರಿ. ನಿನ್ನ ಬಿಟ್ಟು ನಾನು ಒಪ್ಕೊಂಡ್ರಲ್ಲ, ಅದಕ್ಕೆ ನೀನು ಹೊಟ್ಟೆ ಉರಿ. ರಶ್ಮಿ, ಎಲ್ಲ ಬಿಲ್ಲ ನಾಲ್ಗೆ ಅಂತೇಳಿ ಏನಾರ ಮಾತಾಡಕ್ ಹೋಗ್ಬೇಡ. ಸುಮ್ಮನೆ ಒಳಗೆ ನಡಿ. ನಿಮ್ಮ ಅಕ್ಕ ನಿನಕಿನ ದೊಡ್ಡಾಕಿ. ಯಾವ ಇಂಥ ಅಕ್ಕನ ಪಡಿಬೇಕಾದ್ರೆ ಪುಣ್ಯ ಮಾಡಿ. ಆಕಿಗೆ ಬಾಯಿ ಬಂದಂಗ ಮಾತಾಡ್ತಿಲ್ಲ ನಮ್ಮವ್ವ. ಹನುಮಕ್ಕ, ನಿನಗ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ. ನೀ ಯಾ ಕೆಲ್ಸಕ್ಕೆ ಬಂದಿ ಆ ಕೆಲಸ ಮುಗಿಸ್ಕೊಂಡು ಹೋಗು. ಸುಮ್ಮನೆ ನೀನು ನಡು ಮಾತಾಡಕ್ ಬರಬೇಡ. ರಶ್ಮಿ, ಮನಿ ಬಂದಾಗ ಹಂಗೆಲ್ಲ ಮಾತಾಡಬಾರ್ದು. ಸುಮ್ಮನೆ ಒಳಗೆ ಹೋಗ. ನಾ ಏನು ಇದ್ದಿದ್ದು ಹೇಳಿನಿ, ಇಲ್ಲಾರ್ದೇನು ಹೇಳಿಲ್ಲ. ನಿನಗ ಹೊಟ್ಟೆ ಕಿಚ್ಚು ಬಿದ್ದತಿ, ಅದಕ್ಕೆ ಇಷ್ಟು ಸಿಟ್ಟಿಗೆ ಎದ್ದಿ. ರಶ್ಮಿ, ಬುದ್ಧಿದ್ದು ಮಾತಾಡ್ತಿ ಏನು? ಬುದ್ಧಿ ಇಲ್ಲಾರ್ದ ಮಾತಾಡಕತ್ತಿ. ಏನು ಮಾತಾಡ್ತೀನಿ ಅನ್ನೋ ಖಬರ ಐತಿಲ್ಲ ನಿನಗೆ? ಯಾರು ಎದಕ್ಕೆ ಕುದುರಾಡಕತ್ತಾವ ಇವು ಹುಡುಗರು? ನಿನಗ ಒಳಗೊಂದು ಗುಣ ಹೊರಗೊಂದು ಗುಣ ಇದ್ದಲ್ಲಿನ ಆ ದೇವರು ನೀನು ಎಲ್ಲಿಡ್ಬೇಕು ಅಲ್ಲೇ ಇಟ್ಟಾನ. ಅದಕ್ಕೆ ಬಂದು ಗಂಡು ಒಂದೂ ನೀನು ಒಪ್ಕೊಳವಲ್ಲು. ಇಂಥ ಗುಣಕ್ಕನ ಇನ್ನೂ ಇಲ್ಲೇ ಇದಿ. ಏನು ಮಾತಾಡಕತ್ತಿ? ನಿಂದೇನು ಬಾಯ್ ಐತೆ ಬಗದಾಳ ಐತೆ? ಸ್ವಂತ ಅಕ್ಕಗೆ ಹಿಂಗೆ ಮಾತಾಡಕತ್ತಿ. ನಾನು ನೋಡಾಕತ್ತೀನಿ. 2 ದಿನದ ಹೊತ್ತಾತು ಈ ನಮೂನಿ ಎಬಿಸ್ಬಿಟ್ಟಿ ಮನ್ಯಾಗ. ಮನ್ಯಾನಕಿ ನೀನ ಇಷ್ಟು ಆಡ್ಕೊಳಕತ್ರ ಹೊರಗ್ನ್ಯಾರ ಎಷ್ಟು ಆಡ್ಕೊಳಕಿಲ್ಲ. ಪ್ರೇಮತ್ವ ಇಟ್ಕೊ. ಎಲ್ಲ ಪ್ರೇಮತ್ವ ಕಳ್ಕೊಂಡು ಹೋಗಕ್ಕೆ ಹೋಗಬೇಡ. ಪಾಪ ಹುಡುಗಿ ಸುಮ್ಮನೆ ಕುಂತತಿ. ಆಕೆ ಬಾಯಿ ಬಂದಂಗೆ ಮಾತಾಡಕತ್ತಿ. ಏನು ನಿಂದು? ನಿಮ್ಮ ಅಕ್ಕನಂತಾಕಿಗೆ ಹಿಂಗತಿ ಮಾತಾಡ್ತಿ. ನಿನಗೂ ಬರ್ತತಿ ಮುಂದೊಂದು ದಿನ. ಇಷ್ಟು ಹಾರ್ಯಾಡಕತ್ತಿಯಲ್ಲ, ಚಲೋ ಅಲ್ಲ. ಇಟ್ಟು ಊರಿನ್ಗಿ ಚಲೋ ಅಲ್ಲ ನೋಡು. ಯಾವಾಗ ಹೋಲ್ ಬಿಡ. ಈ ಸಮಾಧಾನ ಆತನ? ಹಾಲು ಕುಡ್ದ ಸಂತೋಷ ಆತನವ ನಿನಗ? ಎಲ್ಲ ಬಿಲ್ ನಾಲಿಗೆ ಅಂತೇಳಿ ನಾಲಿಗೆ ಹರಿ ಬಿಡಬೇಡ. ನಡಿ ಒಳಗ. ಇನ್ನೊಂದು ಸತಿ ಪಾರವನ ಬಗ್ಗೆ ಏನಾರ ಮಾತಾಡಿದೆ ಅಂದ್ರೆ ನಾಲಿಗೆ ಉದ್ದಾಗಿ ಹೆಚ್ಚಿ ಬಿಡ್ತೀನಿ. ಮತ್ತೆ ಹುಷಾರಿಂದ ಇರು. ನಡಿ ಒಳಗ. ನನ್ನ ಬಡಿ ತಾಳಮ್ಮ. ತಪ್ಪು ಯಾರು ಐತನ್ನೋ ಗೊತ್ತಿದ್ದನು ಹಿಂಗೆ ಮಾತಾಡ್ತಾ. ಇರ್ಲಿ, ನೋಡು, ಲಗ್ನ ಆಗಿ ಹೋಗಿಂದ ಇವ್ರ ಮನೆ ಒಳ ನೋಡಂಗಿಲ್ಲ. ನಾನು ಹೆತ್ತ ತಾಯಿ ಆಗಕ್ಕೆ ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡ್ಬೇಕು. ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾವ, ಒಂದು ಕಣ್ಣಿ ಬೆನ್ನಿ ಮಾಡ್ತಾವ. ಪರೋ ಕಾಳಾಗೋಗ್ಲಿ ಅಂದಲ್ಲಿ ನೀನು ಲಗ್ನ ಅಲ್ಲಾರ್ದ ಕುಂತ ಐಕಿ. ಬಾಯ್ ಮುಸ್ತೇನ ಏನ ಕಸಬರ್ಗಿ ಹಿಡಿಬೇಕ? ಇನ್ನೆಷ್ಟು ದಿನ ಉರಿಸ್ಕೊಂತೀರ? ಉರಿಸ್ಬಾರ್ರಿ. ಇನ್ನೊಂದು 10-15 ದಿನ ನಿನ್ನ ಮನ್ಯಾಗ ಇರ್ತೀನಿ. ಅತ್ತಾಗನ ಒಳ ನೋಡಿದ್ರೆ ಕೇಳ ನಿಮ್ಮನ್ನ. ನೀನು ಲಗ್ನ ಮಾಡಿ ಕೊಟ್ಟಿಂದ ಈ ಊರ ಅಗಸಿ ಬಾಕ್ಲ ದಾಡ್ಸಿದ್ರೆ ಕೇಳಿ. ನಿನ್ನ ಲಗ್ನ ಮಾಡಿ ಕೊಟ್ಟಿಂದ ನೀನು ಮಾತಾಡ್ಸಿದ್ರೆ ಕೇಳು. ನಾನು ಮುಂದೆ ಏನು ಮಿಸ್ಕೋಂಗಿಲ್ಲ. ಗಂಡ ಮನ್ಯಾಗ ಅದು ಆತೇವು ಇದು ಆತೇವು ಅಂತ ಹೇಳಾಕ ಬಂದೆ ಅಂದ್ರೆ ಮಕ್ಕ ನೋಡ್ಕೊಂಡು ಹೊಡಿತೀನಿ. ಮತ್ತೆ ಏನ ತಂಗಿ, ನಾನು ಹೋಗ್ಲಿ ಅಂತ ಬಾ ಕೈಗಾದೆ. ಹೆಂಗೆ ಮಾತಾಡ್ತಾಳ ನೋಡು. ಈಗ ನೀನು ಇದ್ರಿಗಿನ್ನ ಅವ್ರ ಅಕ್ಕಗೆ ಹಂಗೆ ಮಾತಾಡೋದು ಪರವ. ಅದು ಹಂಗೆ ಒದರ್ತತೆ. ಅದ್ರ ಏನು ಹಚ್ಕೊಳಕ್ಕೆ ಹೋಗ್ಬೇಡ ತಂಗಿ. ಹನುಮಂತಿ ಕುಂದ್ರ ಬಾಯವ. ಪಾಪ ನೀ ಎದಕ್ಕೆ ಬಂದಿದ್ಯೋ ಏನು? ಬರೀ ನಮ್ದ ಕೇಳೋದಾತು. ನೀವೊಬ್ಬರು ಮಾತಾಡ್ಕೊಂತ ಕುಂದ್ರಿವ. ಒಂದಿಟ್ಟು ಚಾ ಮಾಡ್ಕೊಂಡು ಬರ್ತೀನಿ. ಯವ್ವ ಆತಾಳ ಬರ್ತಾಳ. ನಿನ್ನ ಲಗ್ನದಾಗ ಓಡ್ಯಾಡ್ ಮಾಡ್ತಾಳ. ಆತಾಯವ ಕುಂದ್ರಿ ಮಾತಾಡ್ಕೊಂತ ಕುಂದ್ರಿ. ಒಳಗ ಹಾಲಿಟ್ಟು ಬಂದಿದ್ನೇವ. ಈಕೆ ಒದಾಡಕತ್ಲ ನಮ್ಮ ರಸ್ಮವ. ಹಂಗ ಬಂದ್ಬಿಟ್ಟೆ. ನಾ ಏನಾಕಿದೇನು ಹಚ್ಕೊಂಡಿಲ್ವ? ತಗೋಲೆ ಬರ್ತೀನಿ. ಹೋಗಿ ದೊಡ್ಡ ನೌಕರಿ ಹಿಡಿ. ನಾಳೆ ನೀನ್ ನೋಡಿ ಹೊಟ್ಟೆ ಉರ್ಕೋಬೇಕು. ನಿಮ್ ತಂಗಿ ಎಲ್ಲ ಹಂಗ ನೋಡಿಲ್ಲ. ನಾಳೆ ಕ್ಯೂ ಹಚ್ತಾರ. ಕ್ಯೂ ನಿನ್ ಲಗ್ನ ಆಗತ್ತ ನೋಡಾಕಂತಿ. ಬೇಸರ ಮಾಡ್ಕೋಬೇಡ ಪಾರಕ್ಕ. ಅದು ಮಾಡ ಅಂದತಂತೇಳಿ ಇಲ್ವ? ನಾ ಏನು ಹಚ್ಕೊಂಡಿಲ್ ಬಿಡು. ಲಗ್ನ ಎಂದೈತಿ? ಎತ್ತ ಸಂಜೆ ಬಂದ ಮದ್ರಂಗಿ ಹಚ್ಚಕ್ ಬಾ. ನಾಳೆ ಲಗ್ನಕ್ಕೆ ಗಂಡ ತರ್ತಾರ. ಮತ್ತೆ ಬಳಿ ಇಟ್ಕೊಳ್ಳೋದಿರ್ತವ. ಹಿಂದೆಗಡೆ ಬಳಿಯಾಗ ಮದ್ರಂಗಿ ಹಾಕೋದು ಚಂದ ಅನ್ಸಂಗಿಲ್ಲ. ತಪ್ಪಸ್ತಪ್ಪ. ನೀನು ಹಾಕು ಹೇಳ ಬಂದಿನೇವ. ಅವ್ರ ಅಕ್ಕ ಇತ್ತು. ನೋಡು ನಮ್ಮ ತಾ ಅಂತ ನೋಡ. ಅದು ಪಿಸಾಳಿ. ನಾ ಎಲ್ಲ ಕರ್ಕೊಂಡ್ ಬರ್ತೀನಿ ತಗೊಳ್ಳಿಕಿನ.
ಸರಿ ನಾ ಹೋಗ್ಬರ್ಲೆ. ಹ್ಞೂ ಅದು ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಏನು ಹೇಳು. ರಶ್ಮಿನ ಏನೋ ಕೊಟ್ರಂತ ನೋಡ್ರಿ. ಪಾರವ್ ಕೊಡ್ಲಾರ್ದ ಕೊಟ್ರು ಅದು ಹೆಂಗ? ಪಾರವ್ನ ನೋಡಕ್ಕೆ ಬಂದ್ಬಿಡುದ ರಶ್ಮಿನ ಒಪ್ಕೊಂಡಂತ. ಅದಕ್ಕೆ ಮನ್ಯಾಗ ಎಲ್ಲರೂ ಮಾತಾಡ್ಕೊಂಡು ಮತ್ತೆ ಏನಾರು ಕೊಟ್ರಾತಂತೇಳಿ ಇದನ್ನು ಮಾಡಿದ್ರಂತ. ಮನೆತನ ಎಲ್ಲ ಚಲೋ ಐತಂತ. ಚಲೋ ಆತು ಬಿಡು. ಚಲೋ ಆತಂತೇಳಿ ಸುಮ್ಮನೆ ಆದ್ರಲ್ಲ. ಆ ಮನೆಗೆ ಹಿರೇ ಮಗ ನೀವು. ನಿಮ್ಮ ಮುಂದೆ ಒಂದು ಸ್ವಲ್ಪ ಹೇಳ್ಬೇಕಂತ ಅನ್ಸಿಲ್ಲನ ಅವರಿಗೆ? ನೋಡ್ರಿ ಹೆಂಗಿದಾರ. ಇರೋ ಒಬ್ಬ ಮಗ ನಿಮ್ಮ ಹತ್ರ ಒಂದು ಸ್ವಲ್ಪ ಏನು ಹೇಳ್ಬೇಕಂತ ಅನ್ಸಿಲ್ಲ ನೋಡಿ ಇವರಿಗೆ. ನಾನು ನಮ್ಮಪ್ಪ ನಮ್ಮವ್ಗೆ ಅನ್ನಕ್ಕೆ ಅಧಿಕಾರ ಕಳ್ಕೊಂಡೀನಿ. ಯಾಕಂದ್ರೆ ನಾವು ನಮ್ಮಪ್ಪ ನಮ್ಮವ್ಗೆ ಹೇಳಿ ಮದುವೆ ಆದ್ವೇನ ಹೇಳಿ ನೋಡೋಣ. ಈಗ ನನಗೆ ಯಾಕೆ ಹಾಕೋಕಾರ ನಮ್ಮ ತಂಗಿ ಕೊಟ್ವಿ ಅಂತೇಳಿ? ಹಂಗಲ್ರಿ, ನೀವು ಮನೆ ಹಿರೇ ಮಗ, ನಿಮ್ಮ ಹತ್ರ ಈ ವಿಷಯ ತಿಳಿಸ್ಬೇಕಿತ್ತು. ಅದನ್ನ ನೀವು ಅವ್ರನ್ನ ಮೇಲ್ಗಿಟ್ಕೊಂಡು ಮಾತಾಡಕತ್ತೀರಲ್ಲ. ನಾನು ಮಾಡಿದ್ದು ತಪ್ಪಲ್ಲನ? ನಮ್ಮ ತಂದೆ ತಾಯಿ ಒಂದು ಮಾತು ತಿಳಿಸ್ಲಾರ್ದ ಲಗ್ನ ಮಾಡ್ಕೊಂಡೀನಿ ಅಂತ ಅವ್ರಿಗೂ ಮನಸ್ಸಿನಾಗ ಇರಂಗಿಲ್ಲನ? ಅವ್ರು ಕರೋದ್ರು ಅಷ್ಟ ಬಿಟ್ಟರು ಅಷ್ಟ. ನಾನು ಅನ್ನೋದು ಏನು ಸುಳ್ಳಾಗುತ್ತೇನ? ಏನಾರ ಯಾಕಾಗೋಲ್ದಕ್ಕ, ನಮ್ಮ ತಂಗಿ ಜೀವನ ಚಲೋ ಆತಲ್ಲ ಸಾಕು. ಆದ್ರೆ ನಮ್ಮ ಪಾರವನ್ನ ಆಕಿಗೂ ಒಂದು ಚಲೋ ಮನೆತನ ಸಿಕ್ಕಿದೆ ಚಲೋ ಆಕೈತಿ. ಅವಾಗ ಪಾರವನ ಬಗ್ಗೆನೇ ಚಿಂತೆ. ಇರಲಿ, ಆಕಿದು ಚಲೋ ಆಗುತ್ತೆ. ಎಲ್ಲರೇ ಹಾಕಿರೋರ್ಲಕ್ಕ ಚಂದಗಿದ್ರು ಸಾಕು. ಸರಿ, ನನಗೆ ಗೊತ್ತಾಯ್ತು, ಬರಲೇ. ನನ್ನ ಗಂಡ ಸಿಟ್ಟು ಅನ್ನೋದು ಇರಕ್ಕಿಲ್ಲನ? ಅವ್ರಪ್ಪ ಅವರು ಕರೆದಿಲ್ಲ ಅಂದ್ರೂ ಸಿಟ್ಟು ಮಾಡ್ಕೊಳ್ಳಿಲ್ಲ ನೋಡಿ ಇವರು. ಎಂತಾರಪ್ಪ ಅಂತೀನಿ ನಾನು. ಒಳ್ಳೆ ಮತ್ತೆ ವೇದಾಂತ ಹೇಳ್ತಾನೆ ನನ್ನ ಗಂಡ. ಅವನು ಎಲ್ಲಿ ಗಿರ್ನಿ ಕದ ಹಾಕೊಂಡು ಹೋದ್ನೇನು ತಟ್ಟಂತ ರೊಟ್ಟಿ ಬಡಿಯಾಕ ಹಿಟ್ಟಿಲಿ ಇವತ್ತ. ಹೇಳಿದ್ರೆ ನನ್ನ ಮಾತ್ರ ಕೇಳಂಗಿಲ್ಲ ಹುಡುಗರು. ಆರಾಮದೇನು ನೋಡಮ್ಮ. ಹನುಮತಿ ಬಂದಿದ್ಲು ಲಗ್ನ ಕೇಳಾಕ ಪಾರೋಗ. ನಾನು ಯಾವ ಕರಿಯಾಕ ಬರ್ಬೇಕಂತೀನಿ ಅಕ್ಕ. ಏನು ಕೇಳ್ತಿ? ಪುರ್ಸೊತ್ತಿಲ್ಲಾರ್ದ ದಗದ್ಯವ. ಇವತ್ತು ಸಂಜೆ ಮುಂದೆ ಬರ್ಬೇಕಂತ ಮಾಡಿದ್ ನೋಡು. ಆತು ಬಿಡವ. ಮನೆ ಅಂತವಲ್ಲೇ ಕೊಟ್ಟು ಗೆದ್ದಿ. ಏನು ಗೆದ್ನಿ ಯವ? ನೋಡು ಮನೇನ ಕ್ಯಾಗೆ ಆಕಿನೂ ವರದಕ್ಷಿಣೆ ಕೇಳಿದ್ಲು. ಏನು ಮಾಡೋದು? ಮತ್ತು ಕಣ್ಣು ಮುಂದೆ ಹಾಕಳ ಅಂತೇಳಿ ಕೊಟ್ಟು ಬಿಟ್ನಿವ. ಇರ್ಲಿ ಬಿಡ, ಲೋಕಾರೂಢಿನೇ ಐತೆ ಈಗ ವರದಕ್ಷಿಣೆ ಕೊಡೋದು. ಕೊಟ್ಟಿದ್ದು ಬೇಸಿ ಆತು ಬಿಡು. ಅಳಿಯ ಬಿತ್ತಿದ್ರೆ ಬೀಜ ಆಗುವಂಥದ್ದು. ಕಲ್ಲು ಹರಿಯಾಗಾದ್ರೂ ಕೈ ಇಟ್ಟು ತರುವ ಅಂತವದನ. ಹುಡುಗ ಬೇಸಿ ಐತಿ. ಅದೆಲ್ಲ ಕೊಟ್ಟಿದ್ದು ಬೇಸಿ ಆತು ತಗೋ. ಹನುಮಂತಿ ನಸೀಬ್ ತೆಗಿತ್ತು. ಅಯ್ಯನ ಬಗ್ಗೆ ಏನು ಮಾತಾಡುವಂಗಿಲ್ಲವ. ಬಂಗಾರ ಅಂತವದನ ಆಕಿನ. ನಮ್ಮ ಹೆಣ್ಣು ಮಗಳು ಗನ ಕಿರಿಕಿರದ ನೀನು ಗೊತ್ತೈತಲ್ಲ. ಮುಂದೆ ಹುಡುಗಿನ ಹೆಂಗಿಡುತ್ತೋ ಇಟ್ಕೊಂತಾಳೋ ಏನೋ ಅಂತೀನಿ ಅಕ್ಕ ನಾನು. ತೀರಾ ಹಂಗೇನು ಕಾಯಿಗತಿ ಮಾಡಂಗಿಲ್ಲ. ಚಂದ ಇಟ್ಕೊಂತ ಅದನ್ನೆಲ್ಲ ತಲೆ ಹಚ್ಕೊಳಕ್ಕೆ ಹೋಗ್ಬೇಡ. ಸರಿವಾ ತಂಗಿ, ನಾನು ಹೊಕ್ಕಿನಿವ. ಗಿರ್ನಿ ಎಲ್ಲಿ ಕದ ಹಾಕನೋ ಏನೋ ಅವನು ಬಾಡೆ. ಈ ಅಂಕರು ಒಂದಾಗ ನಾ ಕದ ಹಾಕೊಂಡು ಹೋಗ್ಬಿಡ್ತಾನವ ಮನೆಗೆ. ಇಲ್ಲ ಯಾಕ, ನಾನು ಗಿರ್ನಿ ಮುಂದೆ ಬಂದೆ. ಇನ್ನು ಗಿರ್ನಿ ಪುಟ್ಟಿ ಅವೇನು ತುಸ ಇಲ್ಲ. ಅವನು ಹಾಕಿಂದ ಕದ ಹಾಕನಂತ. ಅದರ್ಕ ಹೋಗು. ನಾ ಮನೆ ಕಡೆ ಬರ್ತೀನಂತ ಯಾಕ. ಆಯ್ಕ ಬರ್ಲೆ ಯವ ಯಾಕ. ಮತ್ತೆ ನೆನಪಾಡಿ ನೋಡು. ಏನಿವ ಪಾರವನ್ ಬಿಟ್ಟು ಏನೋ ರಸ್ಮನ್ ಕೊಟ್ರಂತಲ್ಲ ಯವ ಯಾಕ. ಏನು ಮಾಡೋದಿವ. ಹುಡುಗನ ಕಡೆದವರು ಅವರು ಆಕಿನ ಒಪ್ಕೊಂಡ್ರು. ಮತ್ತು ಇನ್ನೇನು ಮಾಡೋದು, ದೊಡ್ಡ ನೌಕರಿ ಅದನ ಇವು ಮನ್ಯಾಗ. ಮತ್ತು ನಾ ಎಲ್ಲ ಬ್ಯಾಡ ನೀವು ದೊಡ್ಡಾಕಿನ ಕೊಡ್ಲಾರ್ದ ಸಣ್ಣಾಕಿನ ಏನು ಕೊಡೋದಂತೆ ಅಂದೆ. ಮತ್ತು ಹಂಗೆ ಬಡ್ದಾಡಿ ಹಿಂಗೆ ಬಡ್ದಾಡಿ ಮತ್ತು ರಶ್ಮಿ ಕೊಡುವಂಗೆ ಆತು. ಅವರು ಇನ್ನೊಂದು 2 ದಿನಕ್ಕೆ ನಿಶ್ಚಯ ಮಾಡ್ಕೊತೀನಿ ಅಂತಂದಾರ. ಎಲ್ಲ ಎದಿ ಮ್ಯಾಗ ಆತು ನಮ್ಮದು. ನಿಶ್ಚಯ ಮಾಡ್ಕೊಂಡ ಲಗ್ನ ಮಾಡ್ಕೊತಾರಂತೀವ. ಏನು ಕೇಳ್ತೀವ. ಇನ್ನು ನಮಗೂ ಲಗ್ನದ ಖರ್ಚು ಹೊಂಸೋದು ಬಾ ಕಠಿಣ ಐತಿವ. ಯಾಕ ಯಾರಿಗೂ ಹೇಳುವಂಗಿಲ್ಲ ಹೋದನ. ಏನವ ನೌಕರದಾರ ಇದ್ರ ಪಿರಿ ಪಿರಿ ಕೊಟ್ಟು ಬಿಡ್ತಾರ ಹೊಕ್ಕನ. ನಾವು ಎಲ್ಲಿದೆ ತುರುದಿವ. ಇದೋ ಮುಂದೆ ಉಳ್ದಿರ್ತತಿ. ನಾನು ಅದೇನ ಗೃಹಲಕ್ಷ್ಮಿನ ಯಾವ್ದೋ ಬರ್ತತಿಲ್ಲ ರೊಕ್ಕ 200 ರೂಪಾಯಿ ಅದನ್ನ ತೆಗೆದಿಟ್ಟು ಲಗ್ನ ಆಗಿಂದ ಮತ್ತು ಹುಡುಗಿನ ಹಂಗೆ ಕಳ್ಸೋಕ್ಕಾಗತ್ತಾ? ಅದಕ್ಕೆ ತಾಳೆಯನ್ನು ಗುಂಡು ಮಾಡಿಸಿಟ್ಟಿನಿ ಈಗ. ಅದು ಬಂಗಾರ ರೇಟ್ ಯಾವ ಆಗದನ್ನ ಕಿರೀತಿವ ಯಾಕ. ಏನು ಮಾಡುದು? ಅದಕ್ಕೆ ನಮ್ಮ ತುಡಿಲೆ ತೆಗೆದಿಟ್ಟಿನಿ ನೋಡಿ ನಾನು ಮಾಡಿಸಿ. ಗೊತ್ತಾತಂದ್ರ ತಗೊಂಡು ಹೋಗಿ ಕುಡಿದು ದಿಲ್ ದಿಕಾನ ಮಾಡಿಬಿಡ್ತಾನ. ಯವ್ವ ಕುಡುಕ್ ಗಂಡ್ರನ್ನ ಕಟ್ಕೊಂಡು ಯಾಕಲ್ಲಾಡೋದು ಭಾಳ ಕಠಿಣ ಐತಿ ಬಿಡಿಯೋ. ನಮ್ಮ ಗಂಡ್ರ ಹಂಗತಿ ಇಲ್ಲಿ ಬಿಡು ತಂಗಿ. ಸರಿ ಬರ್ತೀನಿ ತಗೋ ಯಾಕ. ಯವ ಆರಾಮದಿಯಾ ಬಿ? ನಾ ಯಾರ ಮಕ್ಕ ನೋಡಬಾರ್ದು ಅಂದಿರ್ತೀನಿ. ಯಾವ ಇದ್ರಿಗೆ ಬರ್ತಾವ ನೋಡಿ ಯವ್ವ. ಯವ್ವ ನನ್ನ ಮ್ಯಾಲ ನಿನ್ನ ಸಿಟ್ಟು ಐತೆ ಅಂತ ಗೊತ್ತೈತಿ ನನಗೆ. ನಾನು ಮಾಡಿದ್ದು ತಪ್ಪ ಯವ್ವ. ಇನ್ನಾದ್ರೂ ಕ್ಷಮಿಸ್ಬೇ ಯವ್ವ ನನ್ನ. ಯವ್ವ ಅಂತ ಅನ್ನಕ ನೀ ಯಾರು? ನನಗೆ 3 ಮಂದಿ ಹೆಣ್ಮಕ್ಳು ಅಟ್ಟ. ನನಗೆ ಗಂಡು ಮಕ್ಳು ಇಲ್ಲ. ಅಂದ್ರೆ ಇದ್ದ ಈಗ ಒಂದು 1.5 ವರ್ಷದಿಂದ ಸತ್ತು ಹೋದವ. ನಾ ಮಾಡಿದ್ದನು ತಪ್ಪ ಅಲ್ಬಿ ಯವ್ವ. ರಶ್ಮಿನ ಕೊಟ್ರೆ ಅಂತಲ್ಬಿ ನಾನು 3ನೇದವ್ರಿಂದ ತಿಳ್ಕೊಬೇಕು ಅನ್ಬಿ ಯವ್ವ. ಹೋಲ್ಬಿಡು, ನನ್ನ ಮ್ಯಾಗ ನಿಮಗೂ ಸಿಟ್ಟೈತಿ ಅದಕ್ಕೆ ಹೇಳಿಲ್ಲ ಅಂತ ಅಂದ್ಕೊಂಡೆ. ಚಲೋ ಆತು ಬಿಡು. ಪಾರ್ವತಿದನ್ನು ನೀ ಏನು ತಲೆ ಹಚ್ಕೊಬೇಡವ. ಆಕಿಗೂ ಚಲೋ ಗಂಡು ಸಿಗ್ತಾನ. ಯಾರ ಕರುಣೆ ಯಾರ್ದು ಸಹಾಯ ನಮ್ಗೇನು ಬೇಕಾಗಿಲ್ಲ. ಅಲ್ಲಿ ನಿಮ್ಮ ಹತ್ರ ಇಟ್ಕೊಳ್ರಿ.